ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನ ತಡೆಗಟ್ಟುವ ಉದ್ದೇಶದಿಂದ ವಿಶ್ವವಿದ್ಯಾಲಯ ಅನುದಾನ ಆಯೋಗ 2026ರಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇದನ್ನ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯ ಪ್ರಚಾರ ನಿಯಮಗಳು 2026 ಅಂತ ಕರೆಯಲಾಗುತ್ತೆ. ಹೌದು, ಈ ನಿಯಮಗಳ ಪ್ರಕಾರ ದೇಶದ ಪ್ರತಿಯೊಂದು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಸಮಾನತಾ ಸಮಿತಿಯನ್ನ ರಚಿಸಬೇಕು. ಈ ಸಮಿತಿಯ ಮುಖ್ಯ ಜವಾಬ್ದಾರಿ ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳ ಜಾತಿ ಆಧಾರಿತ ದೂರುಗಳನ್ನು ಆಲಿಸಿ ನಿಗದಿತ ಅವಧಿಯಲ್ಲಿ ಪರಿಹಾರವನ್ನ ಒದಗಿಸುವುದು. ಆದರೆ ಈ ನಿಯಮಕ್ಕೆ ಸಾಮಾನ್ಯ ವರ್ಗಗಳ ವಿದ್ಯಾರ್ಥಿಗಳು ಏಕೆ ನಿಯಮದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ, ಅವರು ಬೀದಿಗಿಳಿದಿದ್ದೇಕೆ ಅನ್ನುವ ಸಂಪೂರ್ಣ ವಿವರವನ್ನ ನಾವು ನೋಡಬೇಕಾಗತ್ತೆ. ನಿಯಮ ಹಾಗಾದ್ರೆ ಏನ್ ಹೇಳುತ್ತೆ? ಸಮಾನತಾ ಸಮಿತಿಯಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ, ಅಂಗವಿಕಲರು, ಮಹಿಳಾ ಪ್ರತಿನಿಧಿಗಳಿರಬೇಕು ಅನ್ನೋದು ಕಡ್ಡಾಯ. ಕ್ಯಾಂಪಸ್ನಲ್ಲಿ ಸಮಾನತೆಯ ವಾತಾವರಣವನ್ನ ನಿರ್ಮಿಸುವುದು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಯೋಜನೆಗಳನ್ನ ಜಾರಿಗೆ ತರುವುದು, ಜಾತಿ ತಾರತಮ್ಯವನ್ನ ತಡೆಗಟ್ಟುವ ಜಾಗೃತಿಯನ್ನ ಮೂಡಿಸುವುದು ಸಮಿತಿಯ ಪ್ರಮುಖ ಕರ್ತವ್ಯಗಳಾಗಿದೆ. ಈ ನಿಯಮಗಳು ಯಾಕೆ ಅಗತ್ಯ? ಈ ನಿಯಮಗಳ ಹಿಂದೆ ಸುಪ್ರೀಂ ಕೋರ್ಟ್ನ ನೇರ ಹಸ್ತಕ್ಷೇಪವಿದೆ. 2025ರಲ್ಲಿ ರೋಹಿತ್ ವೇಮುಲಾ ಮತ್ತು ಪಾಯಲ್ ತಡ್ವಿ ಪ್ರಕರಣಗಳ ವಿಚಾರಣೆಯ ವೇಳೆ ಜಾತಿ ಆಧಾರಿತ ಕಿರುಕುಳ ವಿದ್ಯಾರ್ಥಿಗಳ ಜೀವಕ್ಕೆ ಹೇಗೆ ಅಪಾಯವಾಗುತ್ತೆ ಎಂಬುದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿತು. ಹೈದರಾಬಾದ್ ವಿಶ್ವವಿದ್ಯಾಲಯ ರೋಹಿತ್ ವೇಮುಲಾ ಮತ್ತು ಮುಂಬೈನ ವೈದ್ಯಕೀಯ ವಿದ್ಯಾರ್ಥಿನಿ ಪಾಯಲ್ ತಡ್ವಿ ಜಾತಿ ಕಿರುಕುಳದ ಆರೋಪಗಳ ನಡುವೆಯೇ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವರ ತಾಯಂದಿರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ 2012ರ ಹಳೆಯ ನಿಯಮಗಳು ಸಾಕಷ್ಟು ಪರಿಣಾಮಕಾರಿಯಾಗಿಲ್ಲ ಅಂತ ಅಭಿಪ್ರಾಯಪಟ್ಟಿತ್ತು. ಹೀಗಾಗಿ 8 ವಾರಗಳಲ್ಲಿ ಹೊಸ ಕಠಿಣ ನಿಯಮಗಳನ್ನ ರೂಪಿಸುವಂತೆ ಯುಜಿಸಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು. ಹಾಗಾದ್ರೆ ಅಂಕಿಅಂಶಗಳು ಏನ್ ಹೇಳುತ್ತೆ? ಯುಜಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ವರದಿಯ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯದ ದೂರುಗಳು ಆತಂಕಕಾರಿ ರೀತಿಯಲ್ಲಿ ಹೆಚ್ಚಾಗಿದೆ. 2017-18ರಲ್ಲಿ 173 ದೂರುಗಳಿದ್ರೆ 2023-24ರಲ್ಲಿ 378ಕ್ಕೆ ಏರಿಕೆಯಾಗಿದೆ. 5 ವರ್ಷಗಳಲ್ಲಿ 118.4% ಹೆಚ್ಚಳವಾಗಿದೆ. ಯುಜಿಸಿಯ ಪ್ರಕಾರ 90%ಗಿಂತ ಹೆಚ್ಚು ದೂರುಗಳನ್ನು ಪರಿಹರಿಸಲಾಗಿದೆ. ಆದರೆ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ ಕೂಡ 2019-20ರಲ್ಲಿ 18ರಿಂದ 2023-24ರಲ್ಲಿ 108ಕ್ಕೆ ಏರಿಕೆಯಾಗಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹೊಸ ನಿಯಮಗಳಲ್ಲಿ ತಾರತಮ್ಯದ ಅರ್ಥ ಏನು? ಇದು ಬಹಳ ಪ್ರಮುಖ ವಿಚಾರ. ಹೊಸ ನಿಯಮಗಳು ಜಾತಿ ತಾರತಮ್ಯವನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತೆ. ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳ ವಿರುದ್ಧ ನಡೆಯುವ ಯಾವುದೇ ನೇರ, ಪರೋಕ್ಷ ಅಥವಾ ಅವಹೇಳನಕಾರಿ ನಡವಳಿಕೆ ತಾರತಮ್ಯ ಅಂತ ಪರಿಗಣಿಸುತ್ತೆ. ವಿದ್ಯಾರ್ಥಿಯ ಘನತೆ, ಸಮಾನತೆ, ಶಿಕ್ಷಣದ ಅವಕಾಶವನ್ನ ಕುಗ್ಗಿಸುವ ಯಾವುದೇ ವರ್ತನೆಗೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಮಿತಿಗೆ ಅಧಿಕಾರ ನೀಡಲಾಗಿದೆ. ಆದರೆ ಅದೇ ರೀತಿ ಸಾಮಾನ್ಯ ವಿದ್ಯಾರ್ಥಿಗಳ ಪಾಡೇನು ಅನ್ನುವುದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ನಿಯಮಗಳು ಜಾರಿಯಾದ ನಂತರ ಮೇಲ್ವರ್ಗ ಅಥವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿಯಮಗಳು ಏಕಪಕ್ಷೀಯವಾಗಿದೆ ಅನ್ನೋದು ಪ್ರಮುಖ ಆಕ್ಷೇಪ. ಮೇಲ್ವರ್ಗದ ವಿದ್ಯಾರ್ಥಿಗಳ ಪ್ರಕಾರ ಈ ನಿಯಮಗಳು ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳಿಗೆ ಮಾತ್ರ ರಕ್ಷಣೆ ನೀಡುತ್ತೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ತಾರತಮ್ಯವಾದರೆ ಅವರು ಎಲ್ಲಿ ದೂರನ್ನ ನೀಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರವಿಲ್ಲ. ಜೊತೆಗೆ ಸುಳ್ಳು ದೂರು ನೀಡಿದ್ರೆ ಶಿಕ್ಷೆಯ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದು ಆತಂಕವನ್ನ ಹೆಚ್ಚು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳು ಯುಜಿಸಿ ಕಾಯ್ದೆ ಮತ್ತು ಸಮಾನ ಅವಕಾಶದ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿ ಸುಪ್ರೀಂ ಕೋರ್ಟ್ನಲ್ಲೇ ಅರ್ಜಿ ಸಲ್ಲಿಸಲಾಗಿದೆ. ಪ್ರತಿಭಟನಾಕಾರರ ಪ್ರಕಾರ ಈ ನಿಯಮಗಳು ತಾರತಮ್ಯವನ್ನ ಕಡಿಮೆ ಮಾಡುವ ಬದಲು ಹೊಸ ರೀತಿಯ ವಿಭಜನೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ದಲಿತ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಘನತೆಯನ್ನ ಕಾಪಾಡುವ ಅಗತ್ಯ ಕೂಡ ಇದೆ. ಮತ್ತೊಂದು ಕಡೆ ನಿಯಮಗಳ ದುರುಪಯೋಗದ ಭಯ ಮೇಲ್ವರ್ಗದ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಮೇಲ್ವರ್ಗದ ವಿದ್ಯಾರ್ಥಿಗೆ ತಾರತಮ್ಯವಾದರೆ ಪರಿಹಾರ ಏನು? ಸುಳ್ಳು ದೂರುಗಳಿಗೆ ಶಿಕ್ಷೆ ಯಾಕಿಲ್ಲ? ಈ ಪ್ರಶ್ನೆಗಳೇ ಈ ವಿವಾದದ ಕೇಂದ್ರ ಬಿಂದು. ಈಗ ಈ ವಿಷಯದ ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ.